ವೆಲ್ಕಮ್ ಟು ಮೈ ಚಾನಲ್. ಇದು ಆಂಜನೇಯ ಟೆಂಪಲ್. ಹೊರಗಡೆ ಎಲ್ಲ ಈ ಥರ ಇದೆ ನೋಡಿ. ತುಂಬ ಜನ ಬಂದಿದ್ರು ಅವತ್ತು. ತುಂಬ ರಶ್ ಇತ್ತು. ಟೆಂಪಲ್ ಎಲ್ಲ ಹೊರಗಡೆ ಈ ಥರ ಇದೆ. ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ಯಾವ ಟೆಂಪಲ್ ಗೊತ್ತಾ? ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅಂತ ಗಣಪತಿ ಇದೆ ಅಲ್ಲಿ. ಕಾರ್ಯಸಿದ್ಧಿ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಇನ್ನೊಂದು ಪಕ್ಕದಲ್ಲಿ ಚಿಕ್ಕ ಆಂಜನೇಯ ಇತ್ತು. ಅದಕ್ಕೆಲ್ಲ ಎಲೆದೆಲ್ಲ ಅಲಂಕಾರ ಮಾಡಿದರು. ವಿಳ್ಯದೆಲೆ ಹೂವಿನ ಹಾರ ಎಲ್ಲ ಹಾಕಿ ನೋಡಿ, ಚೆನ್ನಾಗಿತ್ತು. ನಾನು ನಮಸ್ಕಾರ ಮಾಡಿಕೊಂಡು ಕುಂಕುಮ ಇಟ್ಕೊಂಡು ಬಂದೆ. ಒಳಗಡೆ ಎಂಟ್ರಿ. ಒಳಗಡೆ ಹೋಗ್ತಾ ಇದ್ದೀನಿ. ಏನು ಸಖತ್ತಾಗಿದೆ ಗೊತ್ತಾ? ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದ ಥರನೇ ಫೀಲ್ ಆಯಿತು. ಬಟ್ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಬಟ್ ಸಣ್ಣ ಸಣ್ಣ ಕ್ಲಿಪ್ಪಿಗೆ ತೊಗೊಂಡಿದ್ದೀನಿ ನೋಡಿ. ಮಸ್ತಾಗಿ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ನಿಮಗೂ ಆ ಥರ ಅನ್ನಿಸ್ತಿದೆ ಅಂತ ಅನಿಸುತ್ತೆ. ಹೆವಿ ರಶ್ಶು. ಅಲ್ಲಿ ಪ್ರಸಾದ ಇಸ್ಕೊಳಕ್ಕೆ ಮತ್ತು ಮಂಗಳಾರತಿ ತೊಗೊಳಕ್ಕೆ, ಅಲ್ಲಿ ಅಭಿಷೇಕದ ನೋಡೋಕ್ಕೆ ಎಲ್ಲ ಕ್ಯೂ ಇತ್ತು. ಬಟ್ ನಮ್ಗೆ ಆ ಕ್ಯೂವಲ್ಲಿ ನಿಂತ್ಕೊಳಕ್ಕಾಗಲಿಲ್ಲ. ಬಟ್ ಮೆಟ್ಲು ಮೇಲ್ಗಡೆಯಿಂದ ಈ ಕಡೆ ಈ ಥರ ಹಿಂಗೆ ಕಾಣಿಸುತ್ತೆ ನೋಡಿ ವ್ಯೂ. ಮತ್ತು ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ತೆಂಗಿನಕಾಯಿ ಕಟ್ಟಿದ್ರೆ ಈಡೇರುತ್ತಂತೆ. ಅದು ನಾವು ಕಟ್ಟೋಣ ಅಂತ ಅಂದ್ಕೊಂಡ್ವಿ. ತುಂಬ ರಶ್ ಇತ್ತು ಅವತ್ತು. ತುಂಬ ಕ್ಯೂ ಇತ್ತು. ಅದಕ್ಕೆಲ್ಲ ಪ್ರೊಸೆಸಿಂಗ್ ಜಾಸ್ತಿ ಇತ್ತು. ಹಂಗಾಗಿ ಬರೀ ಹಂಗೆ ಟೆಂಪಲ್ ವಿಸಿಟ್ ಕೊಟ್ಬಿಟ್ಟು ಬಂದ್ವಿ. ಇನ್ನೊಂದು ಸಲ ಹೋಗಿ ತೆಂಗಿನಕಾಯಿ ಕಟ್ಬಿಟ್ಟು ಬರಬೇಕು ನೋಡಿ. ಮೇಲ್ಗಡೆ ಎಲ್ಲ ಏನು ಸಖತ್ತಾಗಿ ಲೈಟ್ಸಿಂಗ್ ಎಲ್ಲ ಮಾಡಿದ್ದಾರೆ. ಅಷ್ಟೇ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆಯಿಂದ ವ್ಯೂ ಈ ಥರ ಕಾಣುತ್ತೆ. ಇಲ್ಲೊಂದು ದೊಡ್ಡ ಆಂಜನೇಯದ್ದು ಮಾಡಿದ್ದಾರೆ, ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಅಲ್ಲಿಂದ ಮುಗಿಸ್ಕೊಬಂದ್ವಿ ಆಟೋದಲ್ಲಿ. ಹಂಗೆ ಡಿ ಮಾರ್ಟ್ ಹತ್ರ ಹೋಗ್ತಾ ಇದ್ವಿ. ಅಲ್ಲೇ ಡಿ ಮಾರ್ಟ್ ಹತ್ರ ಐಸ್ ಕ್ರೀಮ್ ತಿನ್ಕೊಬರೋಣ, ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಹೋದ್ವಿ. ಅದು ತುಂಬ ರೀಸನಬಲ್ ಪ್ರೈಸ್. ನೋಡಿ, ಐಸ್ ಕ್ರೀಮು 3 ಐಸ್ ಕ್ರೀಮು, ಒಂದು ಪಾಪ್ಕಾರ್ನು ತೊಗೋತಾ ಇದ್ದೀವಿ. ಅವ್ರು ನಾನು ವೀಡಿಯೋ ಮಾಡ್ತಿರೋ ನನ್ನೇ ನೋಡ್ತಾಯಿದ್ರು ನೋಡಿ. ಈ ಸೆಕೆಂಡ್ ಈ ಪಾಪ್ಕಾರ್ನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಪಾಪ್ಕಾರ್ನ್ ಒಂದು ಸಾಲ್ಟ್ ಇರುತ್ತೆ, ಇನ್ನೊಂದು ಚೀಸ್ ಇರುತ್ತೆ. ಎರಡೂ ತುಂಬ ಚೆನ್ನಾಗಿದೆ ನೋಡಿ. ಪಾಪ್ಕಾರ್ನ್ ಯಾವ ಥರ ರೆಡಿ ಆಗ್ತಾ ಇದೆ ಅಂತ.
ಓಕೆ, ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋದ್ವಿ. ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.